ನಮಸ್ಕಾರ ಸರ್. ಸೊ ಈ ಒಂದು ಹೈಡ್ರೋಪೋನಿಕ್ ತಂತ್ರಜ್ಞಾನದಿಂದ ನಾವು ನಿಮಗೆ ಒಂದು ಮಷೀನು ಮತ್ತೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಈ ಮಷೀನ್ ಕೊಟ್ಟಿದೀವಿ. ಹೌದು ಸರ್. ಸೊ ಇದನ್ನ ಯಾವ ರೀತಿ ಮಾಡ್ತಾ ಇದೀರಿ ಮತ್ತೆ ಇದರಿಂದ ನಿಮಗೆ ಏನು ಅನುಕೂಲ ಆಗಿದೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ನಿಮ್ಮ ಊರು ಅದೇ. ಓಕೆ ಸರ್, ನಮ್ಮೂರು ಬಂದು ಸುರಗುಪ್ಪ, ಬಳ್ಳಾರಿ ಜಿಲ್ಲಾ ಸುರಗುಪ್ಪ ತಾಲೂಕು. ಈ ವಿಲೇಜ್ ಬಂದು ಗಾನಿಗ್ರಾಮ, ಮೈಲಾಪುರ ಕ್ಯಾಂಪ್ ಅಂತೇಳಿ ಕರಿತಾರ. ಬಟ್ ಇದರಿಂದ ಇದು ನೀವು ಕೊಟ್ಮೇಲೆ ನಮ್ಗೆ ಏನು ಉಪಯೋಗ ಆಯ್ತು ಅಂದ್ರೆ, ಬಟ್ ದನ ಕರುಗಳಿಗೆ ಭಾರಿ ಅಭಾವ ಇತ್ತು ನಮಗೆ ಮೇವಿಂದು. ಹಸಿ ಹುಲ್ಲಿನ ಕಡೆನೇ ಎಳಿತಿದ್ವು ದನಗಳೆಲ್ಲ. ಬಟ್ ಬೇಸಿಗೆ 2 ತಿಂಗಳು ಮಳೆ ಅಭಾವದಿಂದ ನಮಗೆ ಹಸಿ ಹುಲ್ಲು ಸಿಗ್ತಾ ಇದ್ದಿಲ್ಲ. ಬಟ್ ಇದು ನೀವು ಸಾರುಗಳೆಲ್ಲ ಕರೆದು ಇದೆಲ್ಲ ಮಾಹಿತಿ ಹೇಳಿದ ಮೇಲೆ, ಇದು ಮಿಷಿನ್ ಕೊಟ್ಟ ಮೇಲೆ ಯಾರು ಡಾಕ್ಟರ್ ಮೀನಾ ಮುಖೇಶ್ ಅವರು ಬಂದು ನಮಗೆಲ್ಲ ಗೈಡ್ ಕೊಡ್ರಿ, ಈ ಥರ ಐತೆ ಹಿಂಗೆಲ್ಲ ಅಂತ ಬಳಸ್ಕೊಳ್ರಿ ಅಂತ ಹೇಳಿದರು. ಬಟ್ ಅವ್ರು ಹೇಳ್ಪಟ್ಟ ಮೇಲೆ ನಾವು ಹೆಂಗೆ ಮಾಡ್ಬೇಕು ಏನಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಏನಿಲ್ಲ, ಅವರು ನಮಗೆಲ್ಲ ದಿವಸ ಫೋನಿನ ಮುಖಾಂತರ ಹಿಂಗೆ ಹಾಕ್ಬೇಕು, ಹಿಂಗೆ ಇಲ್ಲ ಅಂತೇಳಿ ನಮಗೆ ಫಸ್ಟ್ ಬಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟೋದ್ರು, ಈ ಥರ ಹಾಕ್ಬೇಕು ಈ ಥರ ಅಂತ. ಬಟ್ ನಾವು ಅವ್ರು ಮಾಡಿ ಹೋದ್ಮೇಲೆ ನಾವು ಎಲ್ಲ ದನ ಕರುಗಳು ಮೇಯಿಸಿದ್ವಿ. ಮೇಯಿಸಿದ್ಮೇಲೆ ನಾವೇನು ಮಾಡಿದ್ವಿ, ಮತ್ತೆ ಜೋಳ, ಸಜ್ಜೆ, ಮಡಿಕೆ, ಮೆಕ್ಕೆಜೋಳ ಇವೆಲ್ಲ ಏನು ಮಾಡಿದ್ವಿ, ಬೇರೆ ಬೇರೆ ಟ್ರೈಗಳಿಗೆ ಬೇರೆ ಬೇರೆ ನೆನೆ ಹಾಕಿ ಬೇರೆ ಬೇರೆ ಟ್ರೈಗಳಿಗೆ ಹಾಕಿ ನಾವು ಮೊಳಕೆ ಅಲ್ಲಿ ಕಾವು ಕಟ್ಟಿ ಮೊಳಕೆ ಹಾಕಿದ್ಮೇಲೆ ನಂತರ 1 ಕೆ ಜಿ ಬೀಜ ಬಂದು ಮೆಕ್ಕೆಜೋಳ, ಜೋಳ ಅದೆಲ್ಲ ಬಂದು 15 ಕೆ ಜಿ 18 ಕೆ ಜಿ. ನಾವು ಯಾವ ಥರ ಹೈಟ್ ಆದಮೇಲೆ ದನಗಳಿಗೆ ಹಾಕ್ತೀವೋ, ಹೈಟ್ ಬಂದಮೇಲೆ ಅದು ತೂಕ ಜಾಸ್ತಿ ಬರ್ತಿತ್ತು. ಇನ್ನೊಂದು ಇದು ತಿಂದ ಮ್ಯಾಗ ಡ್ರೈ ಹುಲ್ಲು ಮುಡ್ತಾ ಇದ್ದಿಲ್ಲ ದನಗಳು. ಇದರಿಂದ ನಮಗೆ ಬೆನಿಫಿಟ್ ಏನಾಗಿದೆ ಅಂದರೆ, ಹಸು ಹಾಲು ಸರಿ ಕೊಡ್ತಾ ಇದ್ದಿಲ್ಲ. ನಮಗೆ ಬೇಸಿಗೆ ಪ್ರಭಾವ 3 ತಿಂಗಳ ಪ್ರಭಾವದಿಂದ ನಮಗೆ ಹಸಿ ಹುಲ್ಲು ಮೇಸಕ್ಕಾಯ್ತು, ಚೆನ್ನಾಗಿ ಹಾಲು ಕೊಡ್ತೈತೆ. ಆಗ ದನಗಳು ಕರುಗಳು ಕೂಡ ನೋಡೋಕೆ ಸಖತ್ತಾಗೈತಿ. ಇವಾಗ ಕೊಟ್ಟಂಥ ಮಹಾನುಭಾವರಿಗೆ, ಮೇಡಮ್ನವ್ರಿಗೆ ಆಗಿರೋದು, ಸಾರಿಗೆ ಆಗಿರೋದು, ಈ ಸಂಸ್ಥೆಗಾಗಿರ್ಬೋದು, ಡಾಕ್ಟರ್ ಮೀನಾ ಮುಖೇಶ್ ಅಂದರೆ ಚಂದ್ರಶೇಖರ್ ನಾಯಕ್ ಸಾರು, ಕೃಷಿ ವಿದ್ಯಾಲಯ ರಾಯಚೂರು, ಅವರಿಗೆ ಧನ್ಯವಾದಗಳು ಹೇಳ್ತಾ, ಅವರಿಗೆ ಈ ಥರ ಬಂದಂಗೆಲ್ಲ ರೈತರಿಗೆ ಸಪೋರ್ಟ್ ಮಾಡ್ರ ಚೆನ್ನಾಗಿ ಆಗ್ತದೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನಮಗೆ ಕೊಟ್ಟಿದ್ದು ಭಾರಿ ಒಳ್ಳೇದಾಗೈತೆ. ನಮಗೆ ಕೊಟ್ಟಿದ್ದು ಒಳ್ಳೇದಾದದಕ್ಕೆ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ರೈತರಿಗೆ ಯಾವುದೇ ರೀತಿ ಒಳ್ಳೇದು ಆಗ್ತದೆ ಅಂತೇಳಿ 2 ಮಾತುಗಳು ನಮ್ಮ ಮಾತು ಮುಗಿಸ್ತೀವಿ.